ಮುಂದೆ ನಾ ಇನ್ನೂ ಬದುಕಿರ್ಬೇಕ ಮಂಜು. ಬದುಕಲೇಬೇಕಮ್ಮ, ಬದುಕಲೇಬೇಕು. ಯಾಕಂದ್ರೆ ನಿನ್ನ ಕುರಳಿಗೆ ಮಾಂಗಲ್ಯ ಕಟ್ಟಿದ ಗಂಡಾದ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡು ಕಂಡಿರಬೇಕು. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನಾನು ನಿನ್ನ ಗಂಡ ಅಂತ ಹೇಳಿದ್ದರೆ ಆ ರವಿಯ ಬಾಳು ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಮಗ ಅಂತ ಸುಳ್ಳು ಹೇಳಿದೆ ಅಷ್ಟೇ. ನಾನ್ ಸಂತೋಷವಾಗಿರ್ಬೇಕಂದ್ರೆ ಒಂದ್ಸಲ ನೀವು ನಮ್ಮ ಮನೆಗೆ ಬಂದು ನನ್ನ ಕೈಯಾರೆ ಮಾಡಿದ ಅಡಿಗೆ ನಾವು ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಬರ್ತೇನಮ್ಮ. ಆ ದೇವರು ಅಂತ ಪರಿಸ್ಥಿತಿ ನನಗೆ ತಂದರೆ ಬಂದೇ ಬರ್ತೀನಿ. ಮನೆಗೆ ಬಂದಾಗ ಹೊರಗಡೆ ನಿಲ್ಲಿಸಿ ಇವನು ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗ ಅಂತ ತಿಳ್ಕೊಂಡು 2 ರೊಟ್ಟಿ ಕೊಡಮ್ಮ. ನಿನ್ನ ಹೆಸರು ಹೇಳಿ ಹೊಟ್ಟೆ ತುಂಬಾ ಊಟ ಮಾಡಿ ಯಾವ್ದಾದರೂ ಗುಡಿ ಗುಂಡಾರದಲ್ಲಿ ನೆಮ್ಮದಿಯಿಂದ ಮಲ್ಕೋತೇನಮ್ಮ. ಮಂಜು, ನಿಮ್ಗಾಗಿ ನಮ್ಮ ಮನೆಯ ಬಾಗಿಲು ಸದಾ ತೆರೆದಿರುತ್ತೆ. ಅದಿರ್ಲಿ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಾನೀಗ ಬಲು ದೂರ ಹೋಗ್ತಾ ಇದ್ದೀನಮ್ಮ. ಯಾರ ಕೈಗೂ ಸಿಗಲಾರದಷ್ಟು ದೂರ ಹೋಗ್ತಾ ಇದ್ದೀನಿ. ಮಂಜು, ನೀವೆಲ್ಲೂ ಹೋಗ್ಬಾರ್ದು, ನೀವು ಇಲ್ಲೇ ಇರ್ಬೇಕು ಅಂತ ನಾನು ಬಯಸ್ತೀನಿ. ಮಾತು ಕೊಡಿ. ವಚನ ಕೊಟ್ಟು ಆಣೆ ಇಟ್ಟರು ಹಣೆ ಬರಹದಲ್ಲಿ ಬರೆದಿದ್ದು ಆ ಬ್ರಹ್ಮನಿಂದಲೂ ಬದಲಿಸಲು ಸಾಧ್ಯ ಇಲ್ಲಮ್ಮ, ಸಾಧ್ಯ ಇಲ್ಲ. ನಾನಿನ್ನು ಬರ್ತೇನಮ್ಮ.